ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಶುರುವಾಯಿತು ಈಗ ಬಿರುಕು. BS ಯಡಿಯೂರಪ್ಪ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ರೆಬೆಲ್ಸ್ ಟೀಮ್. ದಾವಣಗೆರೆ ಜಿಲ್ಲಾ ರಾಜಕಾರಣಕ್ಕೆ BSY ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. BSY ವಿರುದ್ಧ ಕೆರಳಿ ಕೆಂಡವಾಗಿರುವಂಥದ್ದು ರೆಬೆಲ್ಸ್ ಟೀಮ್. ಜಿಲ್ಲೆಯ 7 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ BSY. ಇದರ ಅವಶ್ಯಕತೆ ಇತ್ತ ಅನ್ನುವಂಥ ಚರ್ಚೆ ಸಹಜವಾಗಿ ಆಗ್ತಾ ಇದೆ. ಎಲೆಕ್ಷನ್ ಇರೋದು ಇನ್ನು 2 ವರ್ಷ, ಆದರೆ ಈಗಲೇ 2 ವರ್ಷ ಮುಂಚೆನೇ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದು ಯಾಕೆ, ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು. ಸೊ ಇದನ್ನು ಸಹಜವಾಗಿ ರೆಬೆಲ್ಸ್ ಟೀಮ್ ಈಗ ಪ್ರಶ್ನೆ ಮಾಡ್ತಾ ಇದೆ. ಇವತ್ತು GM ಸಿದ್ದೇಶ್ವರ್, BP ಹರೀಶ್ ನೇತೃತ್ವದಲ್ಲಿ ಸಭೆ ಆಗುತ್ತೆ ಇದೇ ವಿಚಾರವಾಗಿ. ಅಂದರೆ ರೆಬೆಲ್ಸ್ ಟೀಮ್ ಸಭೆ ಮಾಡಲಾಗುತ್ತೆ. ಮೊದಲೇ ರೆಬೆಲ್ಸ್ ಟೀಮ್ BS ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಮತ್ತೆ ಈ ರೀತಿ ಯಡಿಯೂರಪ್ಪನವರು ಎಡವಟ್ಟನ್ನು ಮಾಡಿಕೊಳ್ತಿದ್ರೆ ಹೇಗೆ ಅವರು ಸೈಲೆಂಟ್ ಆಗಿರ್ತಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, 2 ವರ್ಷ ಎಲೆಕ್ಷನ್ಗೆ ಟೈಮ್ ಇದೆ, ಆದರೆ ಇಷ್ಟು ಅರ್ಜೆಂಟ್ ಯಾಕಿತ್ತು BS ಯಡಿಯೂರಪ್ಪ ಅವರಿಗೆ? ಖಂಡಿತ ಇಲ್ಲಿ ಇದೇ ವಿಚಾರ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು ಹೇಮಕುಮಾರ್. ಅಂದ್ರೆ ದಾವಣಗೆರೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನು ಅವರು ಘೋಷಣೆ ಮಾಡಿದ್ದು, ಉಳಿದಂತವ್ರು ಏನ್ ಮಾಡ್ಬೇಕು, ಆಕಾಂಕ್ಷಿಗಳಿದ್ದವ್ರು ಏನ್ ಮಾಡ್ಬೇಕು, ಅಥವಾ ಕೋರ್ ಕಮಿಟಿ ಅಲ್ಲಿ ಚರ್ಚೆ ಮಾಡಿ ಹೈಕಮಾಂಡ್ಗೆ ಪಟ್ಟಿ ಕಳಿಸುವಂತ ಪದ್ಧತಿ, ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುವಂತ ಪದ್ಧತಿ, ಇದೆಲ್ಲಕ್ಕೂ ಕೂಡ ತಿಲಾಂಜಲಿ ಹಾಡಿದ್ರ ಈ ರೀತಿಯ ಪ್ರಶ್ನೆಗಳನ್ನ ರೆಬೆಲ್ಸ್ ಟೀಮ್ನವರು ಕೇಳ್ತಾ ಇದ್ದಾರೆ. ಈಗ ರೆಬೆಲ್ಸ್ ಟೀಮ್ನವರು ದಾವಣಗೆರೆಯಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಅಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಮೀಟಿಂಗ್ ಕೂಡ ಆಯೋಜನೆ ಮಾಡ್ತಾ ಇದೆ. ಅಲ್ಲಿ ಸಂಧಾನ ಮಾಡಬೇಕು, ಅವ್ರನ್ನೆಲ್ಲರನ್ನು ಸರಿಪಡಿಸಬೇಕು ಅಂತೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಇವತ್ತು ಬರ್ತಾ ಇದಾರೆ ಅಂತ ಮಾಹಿತಿ ಇದೆ. ಅವರೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ಪ್ಲಾನ್ ಅನ್ನ ಈಗ ಬಿಜೆಪಿ ಮಾಡ್ಕೊಳ್ತಾ ಇದೆ ಒಂದು ಕಡೆಯಲ್ಲಿ. ಆದ್ರೆ ಇದಕ್ಕೆ ಸೆಡ್ ಹೊಡೆದು ಪ್ರತ್ಯೇಕವಾಗಿ ರೆಬೆಲ್ಸ್ ಟೀಮ್ನವರೇ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಅಂದ್ರೆ ಹೇಮಕುಮಾರ್, ಇಲ್ಲಿ ಈ ಒಂದು ವಿಚಾರದಲ್ಲಿ ರೆಬೆಲ್ಸ್ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರವನ್ನ ಸುಮ್ಮನೆ ಬಿಡಬಾರದು, ಇದಕ್ಕೆ ಸರಿಯಾದಂತ ರೀತಿಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಮಾಡಿಕೊಂಡು ಈಗ ಅಲ್ಲಿ ದಾವಣಗೆರೆಯಲ್ಲಿ ಒಂದು ಸಭೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದೆ. ರೆಬೆಲ್ಸ್ ಟೀಮ್ ನ ಎಲ್ಲಾ ಪ್ರಮುಖರೆಲ್ಲರೂ ಕೂಡ ಅಲ್ಲಿ ಹೋಗಿ ಮೀಟಿಂಗ್ ಅನ್ನ ಮಾಡ್ತಾರೆ. ಅಂತ ಇನ್ನೊಂದು ಏನಂತಂದ್ರೆ ದಾವಣಗೆರೆಯಲ್ಲಿಯೇ GM ಸಿದ್ದೇಶ್ ಇದಾರೆ, BP ಹರೀಶ್ ಇದಾರೆ, ಅವರೆಲ್ಲರೂ ಕೂಡ ರೆಬೆಲ್ಸ್ ಟೀಮ್ ನಲ್ಲಿ ಗುರುತಿಸ್ಕೊಂಡಂತವ್ರು, ಅವರು ಕೂಡ ಸಭೆ ಮಾಡ್ತಾರೆ. ಈ ವಿಚಾರವಾಗಿ ಯಡಿಯೂರಪ್ಪನವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಟ್ಟು ಇನ್ನು ಮೇಲೆ ಎಲ್ಲಿಯೂ ಕೂಡ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೂಡ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಬಾರ್ದು. ಯಾಕಂದ್ರೆ ಒಂದ್ ಕಡೆಯಲ್ಲಿ JDS ಜೊತೆ ಮೈತ್ರಿ ಇದೆ, ಅಲ್ಲಿ ಕೂಡ ಚರ್ಚೆ ಮಾಡಬೇಕು, ಅವ್ರ ಜೊತೆ ಕೂಡ ಕ್ಷೇತ್ರ ಹೊಂದಾಣಿಕೆ ಬಗ್ಗೆ. ಇನ್ನೊಂದು ಕಡೆಯಲ್ಲಿ ಪಕ್ಷದಲ್ಲಿ ಕೂಡ ಚರ್ಚೆ ಆಗ್ಬೇಕು. ಏಕಪಕ್ಷೀಯವಾಗಿ ಚರ್ಚೆ ಈ ರೀತಿಯಲ್ಲಿ ಘೋಷಣೆ ಮಾಡಿದ್ರೆ ಸಮಸ್ಯೆ ಆಗತ್ತೆ ಅನ್ನೋಂತ ಒಂದು ವಿಚಾರವನ್ನ ಅಥವಾ ದೂರನ್ನ ಹೈಕಮಾಂಡ್ಗೆ ನೀಡ್ಲಿಕ್ಕಿದ್ದಾರೆ. ಹೇಮಕುಮಾರ್, ಇದೇ ಮೊದಲೇನಲ್ಲ, ಯಡಿಯೂರಪ್ಪನವರು ಹಿಂದೆ ಯಶವಂತಪುರ ಕ್ಷೇತ್ರ ವಿಚಾರದಲ್ಲೂ ಸಹಿತ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿದ್ರು. ಅದು ಕೂಡ ಅಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಆದ್ರೆ ಮತ್ತೆ ಈಗ ಅದೇ ರೀತಿ ಹೆಸರನ್ನ ಅವರು ಘೋಷಣೆ ಮಾಡ್ತಾ ಇರೋದು ಈಗ ಪಕ್ಷದಲ್ಲಿ ಭಿನ್ನಮತ ಭುಗಿಲೇಲಿಕ್ಕೆ ಕಾರಣ ಆಗ್ತಾ ಇದೆ. ರೆಬೆಲ್ಸ್ ಟೀಮ್ ಸದ್ಯಕ್ಕೆ ಸೈಲೆಂಟ್ ಆಗಿತ್ತು, ಈಗ ಮತ್ತೆ ಆಕ್ಟಿವ್ ಆಗಿ ಮೀಟಿಂಗ್ ಅನ್ನ ಮಾಡಿ ಹೈಕಮಾಂಡ್ಗೆ ದೂರು ಕೊಡೋ ಮಟ್ಟಕ್ಕೆ ಮತ್ತೆ ರೆಬೆಲ್ಸ್ ಟೀಮ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಇವತ್ತು ದಾವಣಗೆರೆಯಲ್ಲಿ ಮೀಟಿಂಗ್ ಮಾಡಿ ಅವ್ರು ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಈಗ ಇರುವಂತಹ ಕುತೂಹಲ. ಜೊತೆಗೆ ಹೈಕಮಾಂಡ್ಗೆ ದೂರು ಕೊಟ್ಟ ನಂತರದಲ್ಲಿ ಹೈಕಮಾಂಡ್ ಈ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು ಈಗ ಎಲ್ಲರ ಮುಂದೆ ಇರುವಂತಹ ಪ್ರಶ್ನೆ ಆಗಿದೆ ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.